ಒಂದಾನೊಂದು ಕಾಲದಲ್ಲಿ ಗೆದ್ದಲದ ನಗರದಲ್ಲಿ ಕೋಜಿ ಎಂಬ ಯುವಕ ವಾಸಿಸುತ್ತಿದ್ದನು. ಕೋಜಿ ಇತರ ಆಧುನಿಕ ದಿನದ ಹುಡುಗರಂತೆ ಡಿಜಿಟಲ್ ಯುಗದ ಸವಾಲುಗಳು ಮತ್ತು ಗೊಂದಲಗಳನ್ನು ಎದುರಿಸುತ್ತಿದ್ದರು. ವಿಪರೀತ ಹಸ್ತಮೈಥುನದ ಅಭ್ಯಾಸ ಅವನ ಮನಸ್ಸು ಮತ್ತು ಆತ್ಮವನ್ನು ತೊಂದರೆಗೀಡು ಮಾಡುವ ಅಭ್ಯಾಸದ ಹಿಡಿತದಲ್ಲಿ ಅವನು ಸಿಕ್ಕಿಬಿದ್ದಿದ್ದಾನೆ. ಈ ಅಭ್ಯಾಸವು ತನ್ನ ಮೌಲ್ಯಗಳು ಮತ್ತು ಆಕಾಂಕ್ಷೆಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ಎಂದು ಕೋಜಿಗೆ ಆಳವಾಗಿ ತಿಳಿದಿತ್ತು. ಅವರು ಶಾಂತಿ, ಸ್ಪಷ್ಟತೆ ಮತ್ತು ಉದ್ದೇಶದ ಪ್ರಜ್ಞೆಗಾಗಿ ಹಾತೊರೆಯುತ್ತಿದ್ದರು. ಒಂದು ದಿನ ಅವರು ನಗರದ ಮೂಲಕ ಅಡ್ಡಾಡುತ್ತಿರುವಾಗ ಅವರು ಒಂದು ಸಣ್ಣ, ಪ್ರಶಾಂತವಾದ ಚೆನ್ ಉದ್ಯಾನದಲ್ಲಿ ಎಡವಿದರು. ಕುತೂಹಲದಿಂದ ಒಳಗೆ ಕಾಲಿಟ್ಟರು. ಅವನು ಉದ್ಯಾನದ ಮೂಲಕ ಅಲೆದಾಡುತ್ತಿರುವಾಗ ಕೋಜಿ ಹಳೆಯ ಚೆನ್ ಮಾಸ್ಟರ್ ಹೋಶಿ ಚೆರ್ರಿ ಹೂವಿನ ಮರದ ಕೆಳಗೆ ಕುಳಿತಿರುವುದನ್ನು ಗಮನಿಸಿದನು. ಯಜಮಾನರ ಪ್ರಶಾಂತ ಉಪಸ್ಥಿತಿಯು ತಕ್ಷಣವೇ ಕೋಜಿಯ ಗಮನವನ್ನು ಸೆಳೆಯಿತು ಮತ್ತು ಅವರು ಅವರ ಮಾರ್ಗದರ್ಶನವನ್ನು ಪಡೆಯಲು ನಿರ್ಧರಿಸಿದರು. ಮಾಸ್ಟರ್ ಹೋಶಿ, ಕೋಜಿ ಗೌರವದಿಂದ ಹೇಳಿದರು, ನನ್ನ ಆಲೋಚನೆಗಳು ಮತ್ತು ಶಕ್ತಿಯನ್ನು ಸೇವಿಸುವ ಅಭ್ಯಾಸದಿಂದ ನಾನು ಹೋರಾಡುತ್ತಿದ್ದೇನೆ. ನಾನು ಹಸ್ತಮೈಥುನದ ಅಭ್ಯಾಸವನ್ನು ಬಿಡಲು ಬಯಸುತ್ತೇನೆ, ಆದರೆ ನಾನು ಅದನ್ನು ನಂಬಲಾಗದಷ್ಟು ಸವಾಲಾಗಿ ಕಾಣುತ್ತೇನೆ. ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ. ಮಾಸ್ಟರ್ ಹೋಶಿ ಬೆಚ್ಚಗೆ ಮುಗುಳ್ನಕ್ಕು ಕೋಜಿಗೆ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದರು. ನನ್ನ ಪ್ರೀತಿಯ ಹುಡುಗ, ಯಾವುದೇ ಅಭ್ಯಾಸವನ್ನು ಜಯಿಸುವ ಮಾರ್ಗವು ನಿಮ್ಮ ಸ್ವಂತ ಅಸ್ತಿತ್ವದ ಆಳದಲ್ಲಿದೆ. ಈ ಸವಾಲನ್ನು ಜಯಿಸಲು ಆತ್ಮಜ್ಞಾನ ಮತ್ತು ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಮಾಸ್ಟರ್ ಹೋಶಿ ಅವರು ಚೆನ್ ಕಥೆಯನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದಾಗ ಕೋಜಿ ಗಮನವಿಟ್ಟು ಆಲಿಸಿದರು. ದೂರದ ಹಳ್ಳಿಯೊಂದರಲ್ಲಿ ಟೇಕ್ಯೋ ಎಂಬ ಮೀನುಗಾರ ಯುವಕನಿದ್ದ. ಟೇಕ್ಯೋ ಅವರು ಮೀನು ಹಿಡಿಯುವಾಗ ಪೈಪ್ ಅನ್ನು ಧೂಮಪಾನ ಮಾಡುವ ಅಭ್ಯಾಸವನ್ನು ಹೊಂದಿದ್ದರು. ಪೈಪ್ ತನ್ನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಅವನನ್ನು ಹೆಚ್ಚು ಕೌಶಲ್ಯಪೂರ್ಣನನ್ನಾಗಿ ಮಾಡಿದೆ ಎಂದು ಅವರು ನಂಬಿದ್ದರು. ಆದಾಗ್ಯೂ ಹೊಗೆಯು ಆಗಾಗ್ಗೆ ಅವನನ್ನು ವಿಚಲಿತಗೊಳಿಸುತ್ತದೆ, ಇದರಿಂದಾಗಿ ನೀರಿನ ಮೇಲ್ಮೈಯಲ್ಲಿನ ಸೌಮ್ಯವಾದ ಅಲೆಗಳು ಕೆಳಗಿರುವ ಮೀನಿನ ಸಂಕೇತಗಳನ್ನು ಅವನು ಕಳೆದುಕೊಳ್ಳುತ್ತಾನೆ. ಒಂದು ದಿನ ಒಬ್ಬ ಬುದ್ಧಿವಂತ ಮುದುಕ ಮೀನುಗಾರನು ಹಳ್ಳಿಗೆ ಭೇಟಿ ನೀಡಿದನು. ಅವನು ಟೇಕ್ಯೋನ ಅಭ್ಯಾಸವನ್ನು ಗಮನಿಸಿ ಅವನ ಬಳಿಗೆ ಹೋದನು. ಯುವಕ, ನೀವು ನಿಜವಾಗಿಯೂ ಮಾಸ್ಟರ್ ಮೀನುಗಾರನಾಗಲು ಬಯಸುತ್ತೀರಾ? ಅವನು ಕೇಳಿದ. ಹೌದು ಮಹನೀಯರೇ, ಆದೀತು ಮಹನೀಯರೇ, ಟೇಕ್ಯೋ ಉತ್ಸಾಹದಿಂದ ಉತ್ತರಿಸಿದ. ಮುದುಕ ಸಾಹುಕಾರ ಮೆಲ್ಲನೆ ಟೇಕ್ಯೋನ ಕೈಯಿಂದ ಪೈಪ್ ತೆಗೆದುಕೊಂಡು ನದಿಗೆ ಎಸೆದ. ತಕೆಯೋ ದಿಗ್ಭ್ರಮೆಗೊಂಡರು. ಆದರೆ ನನ್ನ ಏಕಾಗ್ರತೆಯ ಬಗ್ಗೆ ಏನು? ಅವರು, ಆದರೆ ನಿಮ್ಮ ಸುತ್ತಲಿನ ಪ್ರಪಂಚಕ್ಕೆ ಸಂಪೂರ್ಣವಾಗಿ ಪ್ರಸ್ತುತವಾಗಲು ಮತ್ತು ಹೊಂದಿಕೊಳ್ಳುವ ನಿಮ್ಮ ಸಾಮರ್ಥ್ಯದಲ್ಲಿ. ಪೈಪ್ ಅನ್ನು ಬಿಡಿ ಮತ್ತು ನೀವು ಹೊಸ ಸ್ಪಷ್ಟತೆ ಮತ್ತು ಕೌಶಲ್ಯವನ್ನು ಕಂಡುಕೊಳ್ಳುವಿರಿ. ಟೇಕ್ಯೋ ಹಳೆಯ ಮೀನುಗಾರನ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಂಡನು. ಆ ದಿನದಿಂದ ಅವರು ಪೈಪ್ ಇಲ್ಲದೆ ಮೀನು ಹಿಡಿಯುತ್ತಿದ್ದರು. ಆರಂಭದಲ್ಲಿ ಅವರು ಏನೋ ಕಳೆದುಕೊಂಡಂತೆ ಶೂನ್ಯವನ್ನು ಅನುಭವಿಸಿದರು. ಆದಾಗ್ಯೂ ಅವರು ಪ್ರಸ್ತುತ ಕ್ಷಣವನ್ನು ಸ್ವೀಕರಿಸುತ್ತಿದ್ದಂತೆ ಅವರು ಮೀನಿನ ಸೂಕ್ಷ್ಮ ಚಲನೆಗಳು ಮತ್ತು ನದಿಯ ಸೂಕ್ಷ್ಮ ವ್ಯತ್ಯಾಸಗಳನ್ನು ಗಮನಿಸಲಾರಂಭಿಸಿದರು. ಸಮಯ ಮತ್ತು ಅಭ್ಯಾಸದೊಂದಿಗೆ ಅವರು ಮಾಸ್ಟರ್ ಮೀನುಗಾರರಾದರು, ಅವರ ಹಿಂದಿನ ಕೌಶಲ್ಯ ಮಟ್ಟವನ್ನು ಮೀರಿಸಿದರು. ಮಾಸ್ಟರ್ ಹೋಶಿ ಒಂದು ಕ್ಷಣ ತಡೆದು ಕಥೆಯನ್ನು ಕೋಜಿಯ ಮನಸ್ಸಿನಲ್ಲಿ ಮುಳುಗಿಸಲು ಅವಕಾಶ ಮಾಡಿಕೊಟ್ಟರು. ನನ್ನ ಪ್ರೀತಿಯ ಹುಡುಗ, ಅವನು ಮುಂದುವರಿಸಿದನು, ಟೇಕಿಯೋ ಮತ್ತು ಅವನ ಪೈಪ್ನಂತೆ ನಿಮ್ಮ ಅತಿಯಾದ ಹಸ್ತಮೈಥುನದ ಅಭ್ಯಾಸವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಅಡ್ಡಿಪಡಿಸುವ ಊರುಗೋಲು. ಈ ಅಭ್ಯಾಸವನ್ನು ಬಿಡುವ ಮೂಲಕ ನಿಮ್ಮ ಸಹಜ ಸ್ಪಷ್ಟತೆ ಮತ್ತು ಉದ್ದೇಶವನ್ನು ಮರುಶೋಧಿಸುವ ಸಾಧ್ಯತೆಯನ್ನು ನೀವು ತೆರೆದುಕೊಳ್ಳುತ್ತೀರಿ. ಕೋಜಿ ತನ್ನೊಳಗೆ ಭರವಸೆಯ ಮಿಂಚನ್ನು ಅನುಭವಿಸಿದನು. ಹಸ್ತಮೈಥುನದ ಅಭ್ಯಾಸವನ್ನು ತೊರೆಯುವುದು ದಮನ ಅಥವಾ ಅಪರಾಧದ ಬಗ್ಗೆ ಅಲ್ಲ, ಆದರೆ ಹೆಚ್ಚು ಅಧಿಕೃತ ಜೀವನ ವಿಧಾನವನ್ನು ಅಳವಡಿಸಿಕೊಳ್ಳುವುದರ ಬಗ್ಗೆ ಅವರು ಅರ್ಥಮಾಡಿಕೊಂಡರು. ಮಾಸ್ಟರ್ ಹೋಶಿ ಅವರ ಮಾರ್ಗದರ್ಶನದಲ್ಲಿ ಕೋಜಿ ಸ್ವಯಂ ಶೋಧನೆ ಮತ್ತು ಸ್ವಯಂ ಶಿಸ್ತಿನ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವನು ತನ್ನ ಶಕ್ತಿಯನ್ನು ಮರುನಿರ್ದೇಶಿಸಲು ಕಲಿತನು ಮತ್ತು ಅವನ ಮನಸ್ಸು, ದೇಹ ಮತ್ತು ಆತ್ಮವನ್ನು ಪೋಷಿಸುವ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಿದನು. ಅವರು ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಂಡರು, ಪ್ರಕೃತಿಯಲ್ಲಿ ಸಮಯ ಕಳೆದರು, ಸಾವಧಾನತೆಯನ್ನು ಅಭ್ಯಾಸ ಮಾಡಿದರು ಮತ್ತು ಧನಾತ್ಮಕ ಪ್ರಭಾವಗಳೊಂದಿಗೆ ತನ್ನನ್ನು ಸುತ್ತುವರೆದರು. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಮಾರ್ಪಟ್ಟವು. ಕ್ರಮೇಣ ಕೋಜಿ ತನ್ನೊಳಗೆ ಆಳವಾದ ಪರಿವರ್ತನೆಯನ್ನು ಗಮನಿಸಿದನು. ಅಭ್ಯಾಸದ ಹಿಡಿತವು ಅದರ ಹಿಡಿತವನ್ನು ಸಡಿಲಗೊಳಿಸಿತು ಮತ್ತು ಅವರು ಆಂತರಿಕ ಶಾಂತಿ ಮತ್ತು ನೆರವೇರಿಕೆಯ ಬೆಳೆಯುತ್ತಿರುವ ಭಾವನೆಯನ್ನು ಅನುಭವಿಸಿದರು.
ಒಂದು ಸಂಜೆ ಕೋಜಿ ಮಾಸ್ಟರ್ ಹೋಶಿಯೊಂದಿಗೆ ಚೆರ್ರಿ ಹೂವಿನ ಮರದ ಬಳಿ ಕುಳಿತಾಗ ಅವನಿಗೆ ತನ್ನ ಕೃತಜ್ಞತೆಯನ್ನು ತಡೆಯಲಾಗಲಿಲ್ಲ. ಮಾಸ್ಟರ್ ಹೋಶಿ, ನಾನು ನಿಮಗೆ ಚಿರಋಣಿಯಾಗಿದ್ದೇನೆ ಎಂದು ಕೋಜಿ ಆಳವಾದ ಬಿಲ್ಲಿನಿಂದ ಹೇಳಿದರು. ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾರ್ಗದರ್ಶನವು ನನ್ನ ಜೀವನವನ್ನು ಪೀಡಿಸಿದ ಅಭ್ಯಾಸವನ್ನು ಜಯಿಸಲು ನನಗೆ ಸಹಾಯ ಮಾಡಿದೆ. ನಾನು ವಿಮೋಚನೆ ಹೊಂದಿದ್ದೇನೆ, ಗಮನಹರಿಸಿದ್ದೇನೆ ಮತ್ತು ನನ್ನ ನಿಜವಾದ ಆತ್ಮದೊಂದಿಗೆ ಹೆಚ್ಚು ಹೊಂದಿಕೊಂಡಿದ್ದೇನೆ. ಮಾಸ್ಟರ್ ಹೋಶಿ ಮುಗುಳ್ನಕ್ಕರು. ಅವರ ಕಣ್ಣುಗಳು ತೃಪ್ತಿಯಿಂದ ಮಿನುಗುತ್ತಿದ್ದವು. ನನ್ನ ಪ್ರೀತಿಯ ಕೋಜಿ, ಕ್ರೆಡಿಟ್ ನಿಮ್ಮೊಳಗಿದೆ. ನಿಮ್ಮ ಸವಾಲುಗಳನ್ನು ಎದುರಿಸುವ ಧೈರ್ಯ ಮತ್ತು ಉತ್ತಮ ಜೀವನ ವಿಧಾನವನ್ನು ಹುಡುಕುವ ದೃಢತೆಯನ್ನು ನೀವು ಹೊಂದಿದ್ದೀರಿ. ನೆನಪಿಡಿ, ನಿಜವಾದ ಪಾಂಡಿತ್ಯವು ಜೀವಿತಾವಧಿಯ ಪ್ರಯಾಣವಾಗಿದೆ ಮತ್ತು ಸ್ವಯಂ ಸುಧಾರಣೆಯ ಕಡೆಗೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಅರಿತುಕೊಳ್ಳುವ ಒಂದು ಹೆಜ್ಜೆಯಾಗಿದೆ. ಆ ದಿನದಿಂದ ಕೋಜಿ ಮಾಸ್ಟರ್ ಹೋಶಿಯವರ ಬೋಧನೆಗಳು ಮತ್ತು ದಾರಿಯುದ್ದಕ್ಕೂ ಅವರು ಕಲಿತ ಪಾಠಗಳಿಂದ ಶಕ್ತಿಯನ್ನು ಪಡೆದುಕೊಂಡು ಸ್ವಯಂ ಶೋಧನೆಯ ಹಾದಿಯನ್ನು ಮುಂದುವರೆಸಿದರು. ಪ್ರತಿದಿನ ಕಳೆದಂತೆ ಅವನ ಆಂತರಿಕ ಶಾಂತಿಯು ಬಲಗೊಳ್ಳುತ್ತಾ ಅವನ ಉದ್ದೇಶವು ಸ್ಪಷ್ಟವಾಯಿತು. ಯಾವುದೇ ಅಭ್ಯಾಸದಿಂದ ಮುಕ್ತರಾಗಲು ಸ್ವಯಂಪಾರ್ಯವು, ಶಿಸ್ತು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಆಳವಾದ ಹಂಬಲದ ಅಗತ್ಯವಿದೆ ಎಂದು ಕೋಜಿಯ ಕತೆ ನಮಗೆ ನೆನಪಿಸುತ್ತದೆ. ಪ್ರಸ್ತುತ ಕ್ಷಣವನ್ನು ಅಳವಡಿಸಿಕೊಳ್ಳುವುದರ ಮೂಲಕ, ನಮ್ಮ ಮನಸ್ಸು ಮತ್ತು ದೇಹವನ್ನು ಪೋಷಿಸುವ ಮೂಲಕ ಮತ್ತು ಬುದ್ಧಿವಂತ ಮಾರ್ಗದರ್ಶಕರ ಮಾರ್ಗದರ್ಶನವನ್ನು ಹುಡುಕುವ ಮೂಲಕ ನಾವು ನಮ್ಮ ಮಿತಿಗಳನ್ನು ಮೀರಬಹುದು ಮತ್ತು ಸ್ವಯಂ ಪಾಂಡಿತ್ಯದ ಪ್ರಯಾಣವನ್ನು ಪ್ರಾರಂಭಿಸಬಹುದು. ನಾವೆಲ್ಲರೂ ನಮ್ಮದೇ ಆದ ಸವಾಲುಗಳನ್ನು ಎದುರಿಸಲು ಧೈರ್ಯವನ್ನು ಕಂಡುಕೊಳ್ಳೋಣ. ಇನ್ನು ಮುಂದೆ ನಮಗೆ ಸೇವೆ ಸಲ್ಲಿಸದದನ್ನು ಬಿಟ್ಟುಬಿಡಿ ಮತ್ತು ನಮ್ಮೊಳಗೆ ಇರುವ ಅನಂತ ಸಾಮರ್ಥ್ಯವನ್ನು ಕಂಡುಕೊಳ್ಳೋಣ.